Good morning, my dear students. In previous class, I will solve some important formulae in case of current electricity and Kirchhoff laws. Today, next type of problem I will solve and solve their respective accuracies. First problem: 5 resistors. 5 resistors, 1 ohm, 2 ohm, 1 ohm, 2 ohm, 3 ohm, 4 ohm and 5 ohm are connected in series. Connected in series and then parallel, find the ratio of their find the ratio of their effective resistance. ನೋಡಿ ಇಲ್ಲಿ ಪ್ರಾಬ್ಲಮ್ಮು 5 resistors 1 ohm, 2 ohm, 3 ohm and 4 ohm, 5 ohm are connected in series and then parallel. Find the ratio of their effective resistance ಅಂದರು. ನೋಡಿ ಇಲ್ಲಿ ಫಸ್ಟ್ ಈ 5 ರೆಜಿಸ್ಟರ್ನ ಸೀರೀಸ್ ಮ್ಯಾನರಲ್ಲಿ ಕನೆಕ್ಟ್ ಮಾಡ್ತಾರೆ ಆ್ಯಂಡ್ ದೆನ್ ಪ್ಯಾರಲಲ್. ಫಸ್ಟ್ ನೀವೇನು ಮಾಡಬೇಕು, ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ದೆನ್ ಪ್ಯಾರಲಲ್. ಇಲ್ಲಿ ಈ ಸೀರೀಸ್ ಕಾಂಬಿನೇಷನ್ಗೆ ಡೈರೆಕ್ಟಾಗಿ ಬರೀತೀನಿ ಫಾರ್ಮುಲಾ. ಸೀರೀಸ್ ಕಾಂಬಿನೇಷನ್ ನೋಡಿ ಇಲ್ಲಿ R1, R2, R3, R4 ಸಮ್ ಮಾಡೋದು. RS is equal to R1 plus R2 plus R3 plus R4 plus 5 ರೆಜಿಸ್ಟರ್ಸ್ ಆಗಿರಂದ್ರೆ 5. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. RS is equal to 1 plus 2 plus 3 plus 4 plus 5. RS is equal to ಏನಾಗುತ್ತೆ ಸಮ್ ಮಾಡಿದ್ರೆ 9, 10, 15. ನೋಡಿ ಇಲ್ಲಿ 15 ಸೀರೀಸ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬಂತು? 15. ನೆಕ್ಸ್ಟ್ ಇಲ್ಲಿ ಇದನ್ನ 4 ಸೀರೀಸ್ ಅಂದ್ಕೊಳ್ಳಿ ನಿಮ್ಮ ಒಂದು ಇದಕ್ಕೋಸ್ಕರ. ಫಾರ್ ಸೀರೀಸಲ್ಲಿ ಎಫೆಕ್ಟಿವ್. ಫಾರ್ ಪ್ಯಾರಲಲ್ಲಿ ಬರ್ತೀನಿ. ಫಾರ್ ಪ್ಯಾರಲಲ್ ಮ್ಯಾನರಿಗೆ ಬರ್ತೀನಿ. 1/RP ನೋಡಿ ಪ್ಯಾರಲಲ್ ಕಾಂಬಿನೇಷನ್ 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4 ಪ್ಲಸ್ 1/R5. 5 ರೆಜಿಸ್ಟರ್ಗೆ ಎಫೆಕ್ಟಿವ್ ರೆಸಿಸ್ಟೆನ್ಸು. ನೆಕ್ಸ್ಟ್ ಇಲ್ಲಿ 1/RP is equal to what is the value of R1? 1/1 plus 1/2 plus 1/3 plus 1/4 plus 1/5. ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡ್ತಾ ಬರಬೇಕು. 1 ಪ್ಲಸ್ 1/2 0.5 ಪ್ಲಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 0.3333 ಪ್ಲಸ್ 1/4 ಅಂದರೆ 0.25 ಪ್ಲಸ್ 1/5 0.2. 1/RP is equal to ಸಮ್ ಮಾಡ್ತಾ ಬನ್ನಿ ಎಲ್ಲ. 1 ಪ್ಲಸ್ 0.5 ಪ್ಲಸ್ 0.3333 ಪ್ಲಸ್ 0.25 plus 0.2 2.2833
ರೆಸಿಪ್ರೋಕಲ್ ನೆಕ್ಸ್ಟ್ ಆರ್ ಪಿ ಬೇಕು ಅಂದರೆ ಆರ್ ಪಿ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ 1/2.2883 ಆರ್ ಪಿ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಡಿವೈಡ್ ಮಾಡಿ 1/2.2833 0.4379 ಓಮ್. ನೋಡಿ ನಿಮಗೆ ಗೊತ್ತು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಡಿಕ್ರೀಸಸ್, ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಇನ್ಕ್ರೀಸಸ್. ವ್ಯಾಲ್ಯೂ ಡಿಕ್ರೀಸು, ಇದು ಇನ್ಕ್ರೀಸ್ ಆಯಿತು. ಈಗ ಅವ್ರ ಕ್ವಶನ್ನು ರೇಷಿಯೋ ನಾನು ಹೇಳಿದ್ದೀನಿ, ಇಟ್ ಈಸ್ ದ ರೇಷಿಯೋ ಆಫ್ ಎ ಟು ಬಿ ಅಂತ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ. ಅದೇ ಥರ ರೇಷಿಯೋ ಬರೀರಿ ಅಂದರೆ ಆರ್ ಎಸ್ ಬೈ ಆರ್ ಪಿ ಅವ್ರು ಕೇಳಿರೋದು. ಆರ್ ಎಸ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಆರ್ ಎಸ್ ನಥಿಂಗ್ ಬಟ್ 15 ಓವರ್ ಆರ್ ಪಿ ನಥಿಂಗ್ ಬಟ್ 0.4379 ಡಿವೈಡ್ ಮಾಡಿ 15 ಡಿವೈಡೆಡ್ ಬೈ 0.4379 ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಆರ್ ಎಸ್ ಬೈ ಆರ್ ಪಿ ಈಸ್ ಈಕ್ವಲ್ ಟು 34.2543 ಬೇಕಾದರೂ ಇಡ್ಬೋದು, ಇಲ್ಲ ಈ ರೇಷಿಯೋ ಇಟ್ಟು ಸಾಕು. ಈ ರೇಷಿಯೋ ಇಟ್ಟು ಇದು ಒಂದು ಟೈಪ್ ಆಫ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಅನದರ್ ಡಿಫರೆಂಟ್ ಪ್ರಾಬ್ಲಮ್. ನೋಡಿ, ಈ ಚಾಪ್ಟ್ರಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ ಬರ್ತವೆ. ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬರಬೇಕು ಮತ್ತು ನೋಟ್ಸ್ನ ರೆಡಿ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಅದು. ಬುಕ್ಸಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಓದೋದಲ್ಲ, ನೋಟ್ಸು ಮತ್ತು ಆ್ಯಕ್ಯುರಸಿ ಚೆಕ್ ಮಾಡ್ಕೊಳೋದು ಈ ಪ್ರಾಬ್ಲಮ್ ಪಾರ್ಟಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. 3 ರೆಸಿಸ್ಟರ್ಸ್. ಪ್ರಾಬ್ಲಮ್ ನಂಬರ್ 2. 3 ರೆಸಿಸ್ಟರ್ಸ್ 1 ohm, 2 ohm and 3 ohm. ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥದ್ದು. ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್, ಆರ್ ಕನೆಕ್ಟೆಡ್ ಇನ್ series combination. What is total resistance of the combination? ನೋಡಿ, what is total resistance? What is total resistance of the combination? Question mark. Next ಮುಂದೆ ಕಂಟಿನ್ಯೂ ಆಗುತ್ತೆ. If combination is connected, if combination is connected to a battery, ಆಫ್ ಇ ಎಮ್ ಎಫ್ ಕೊಟ್ಟಿದ್ದಾರೆ. ಆಫ್ ಇ ಎಮ್ ಎಫ್ 12 volt, ಆಫ್ ಇ ಎಮ್ ಎಫ್ 12 volt and negligible internal resistance, then obtain potential, difference across each resistor, ನೋಡಿ, ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಎಕ್ಸಾಮಿನೇಷನಿಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಮು, ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್. ಇಲ್ಲಿ 3 ರೆಸಿಸ್ಟರ್ಸ್ 1 ohm 2 ohm 3 ohm ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್. 3 ರೆಸಿಸ್ಟರ್ನ ಸೀರೀಸ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಟೋಟಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದ್ರಲ್ಲಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದರೆ ಆ್ಯಡ್ ಮಾಡೋದಷ್ಟೇ, ಮುಗ್ದೋಯ್ತು.
ನೆಕ್ಸ್ಟ್ ಇಫ್ ಕಾಂಬಿನೇಷನ್ ಈಸ್ ಕನೆಕ್ಟೆಡ್ ಟು ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ನೋಡಿ ಈ ಥರ ಇಲ್ಲಿ 3 ರೆಜಿಸ್ಟರ್ ಈ ರೀತಿ ಇರ್ತಕ್ಕಂಥದ್ದು 3 ರೆಜಿಸ್ಟರ್ ಈ ರೀತಿ ಇರ್ತಕ್ಕಂಥದ್ದು ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ ಈ ರೀತಿ ಒಂದು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ದಾರೆ 1 ಓಮು 2 ಓಮು 3 ಓಮು ಇಲ್ಲಿ ಇ ಎಮ್ ಎಫ್ ಕೊಟ್ಟಿದ್ದಾರೆ ಇ ಎಮ್ ಎಫ್ 12 ವೋಲ್ಟ್ ಅಂತ ನೆಗ್ಲಿಜಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ 0 ಅಂತ ಟೇಕ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ 0 ಪಾಸಿಟಿವು ನೆಗೆಟಿವು ಇಲ್ಲಿ ಕರೆಂಟು ಅವ್ರ ಕ್ವಶನ್ ಏನು ಫೈಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ರೆಜಿಸ್ಟರ್ ಸೀರೀಸ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ಲು ವೇರಿಯಬಲು ಇಲ್ಲಿ V1 ಇಷ್ಟು V2 ಕ್ವಶನ್ ಮಾರ್ಕ್ V3 ಕ್ವಶನ್ ಮಾರ್ಕ್ ನೋಡಿ ಅವ್ರ ಐಡಿಯಾ ಇದು V1 V2 V3 ಈಗ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಅಂದರೆ ಯೂಸಿಂಗ್ ದ ಫಾರ್ಮುಲಾ RS is equal to R1 plus R2 plus R3 RS that will be is equal to what is the value of R1 1 plus 2 plus 3 is equal to 6 ohm effective resistance ಬಂತು ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ ನೆಕ್ಸ್ಟ್ ಐಡಿಯಾ ಏನು ಅಂದರೆ V1 V2 V3 ಕ್ಯಾಲ್ಕುಲೇಟ್ ಮಾಡಬೇಕು V1 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಟ್ ಅಕಾರ್ಡಿಂಗ್ ಟು ಓಮ್ಸ್ ದ V1 is equal to IR1 ಫಾರ್ಮುಲಾ V1 is equal to IR1 ನಥಿಂಗ್ ಬಟ್ ಇಲ್ಲಿ ಐ ಗೊತ್ತಿಲ್ಲ R1 ಗೊತ್ತು ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯೂಸಿಂಗ್ ನಾನು ಹೇಳಿದ್ದೀನಿ ಕರೆಂಟ್ ಥ್ರೂ ಸಿಂಪಲ್ ಸರ್ಕ್ಯೂಟ್ ಫಾರ್ಮುಲಾ E/R ಪ್ಲಸ್ ಆರ್ ಹಂಗಿದ್ಮೇಲೆ ಆರ್ ಯಾವ್ದು ಹಾಕ್ತೀರಾ ಇಲ್ಲಿ ಈ ಕರೆಂಟ್ ಕಾನ್ಸ್ಟೆಂಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಹಾಕ್ಬೇಕಿಲ್ಲಿ ಗೊತ್ತಾಯ್ತಾ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಹಾಕಬೇಕು ಇಲ್ಲಿ ಐ ದಟ್ ವಿಲ್ ಬಿ is equal to E nothing but 12 volt. What is the value of RS? RS nothing but 6 plus 0. If negligible internal resistance 0, I that will be is equal to ನೋಡಿ 6 1s 6 2s 2 ಆಂಪಿಯರ್ ಕರೆಂಟಿಗೆ ಇರ್ತಕ್ಕಂಥ SI ಯೂನಿಟು 2 ಆಂಪಿಯರ್ ಬರುತ್ತೆ. ಈಗ ನೆಕ್ಸ್ಟ್ ಈಗ V1 is equal to V1 that will be is equal to I1 R1 ಅಂತ ಬರೆಯಂಗಿಲ್ಲ IR1 V2 V is equal to what is the value of I 2 into what is the value of R 1 is equal to 2 volt ಬಂತು ಫಸ್ಟ್ V1 V2 is equal to similarly IR2 that will be is equal to I nothing but 2 into 2 is equal to 4 volt ಬಂತು V3 is equal to IR3 that will be is equal to 2 into what is the value of R3 nothing but 3 is equal to 6 volt ನೋಡಿ V1 V2 V3 V1 2 ವೋಲ್ಟ್ ಇರುತ್ತೆ V2 4 ವೋಲ್ಟ್ ಇರುತ್ತೆ V3 6 ವೋಲ್ಟ್ ಈಗ ಒಂದು ವೆರಿಫಿಕೇಷನ್ನು ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಸರ್ಕ್ಯೂಟ್ ದಟ್ ವಿಲ್ ಬಿ is equal to EMF ಆಗುತ್ತ ನೋಡಿ ಮೂರನ್ನೂ ಆ್ಯಡ್ ಮಾಡಿದ್ರೆ 12 ವೋಲ್ಟ್ ಬರಬೇಕು ನೋಡಿ 6 + 6 12 ವೋಲ್ಟು ವೆರಿಫಿಕೇಷನ್ನು ಈಕ್ವಲ್ ಅಂತ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮು ಕರೆಕ್ಟ್ ಅಂತ ಇದು ಎಕ್ಸಾಮಿನೇಷನ್ಗೆ ತುಂಬ ಸತಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಮು ಇದನ್ನು ವರ್ಕ್ ಮಾಡಿ ನೆಕ್ಸ್ಟು ಅನದರ್ ಪ್ರಾಬ್ಲಮ್ ಪ್ರೀವಿಯಸ್ ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೆ ಅವನ್ನ ಸ್ವಲ್ಪ ನೀವು ಸಾಲ್ವ್ ಮಾಡ್ಕೊಬೇಕು ಗೊತ್ತಾಗದಿದ್ರೆ ಕೇಳಬೇಕು ನೆಕ್ಸ್ಟು ಅನದರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸೇಮ್ ಈಗ ಮೊನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದು ಇದು ಅದೇ ಥರ ನೆಕ್ಸ್ಟು ಒಂದು ಇಂಪಾರ್ಟೆಂಟು ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 2 ರೆಸಿಸ್ಟರ್ ಪ್ರಾಬ್ಲಮ್ ನಂಬರ್ 3 ದ ಎಫೆಕ್ಟಿವ್ resistance of
two resistors is 9 ohm when in series ಯಾವಾಗ series combination when in series combination ನೋಡಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಎರಡು ರೆಜಿಸ್ಟರ್ನ ಅದರ ಎಫೆಕ್ಟಿವ್ ರೆಸಿಸ್ಟೆನ್ಸ್ 9 ಓಮ್ ಬರುತ್ತೆ. ನೆಕ್ಸ್ಟ್ ಅಂಡ್ 14/9 ಓಮ್ when connected in parallel combination, when connected in parallel combination, find their individual resistance. ನೋಡಿ ಇಲ್ಲಿ ಇದೇ ಥರ ಕೆಪಾಸಿಟಿ ಚಾಪ್ಟರ್ ಬಂದಿತ್ತು, ಇಲ್ಲೂ ಸೇಮ್ ಅದೇ ಥರ ಬಟ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ. ಇದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕು. ಎರಡು ರೆಜಿಸ್ಟರ್ನ 9 ಓಮ್ ಅಂದರೆ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಅದರ ಎಫೆಕ್ಟಿವ್ ರೆಸಿಸ್ಟೆನ್ಸು RS 9, RP ಬಂದು 14/9. ಕ್ಯಾಲ್ಕುಲೇಟ್ R1 R2 ಪಾರ್ಟ್ ಮಾಡ್ತೀನಿ ಈಗ ಇಲ್ಲಿ. ಫಾರ್ ನೋಡಿ ಸಾಲ್ವ್ ಮಾಡ್ತಾ ಬರ್ತೀನಿ ಸೊಲ್ಯೂಷನು. ಫಾರ್ ಸೀರೀಸ್ ಕಾಂಬಿನೇಷನಿಗೆ ಕನೆಕ್ಟ್ ಮಾಡ್ತೀನಿ. ಸೀರೀಸ್ ಕಾಂಬಿನೇಷನ್ ಅವಾಗ ಫಾರ್ಮುಲಾ RS = R1 + R2. RS ಕೊಟ್ಟಿದ್ದಾರೆ 9 = R1 + R2. that will be called equation number 1 ಅಂದ್ಕೊಳ್ಳಿ. ನೆಕ್ಸ್ಟ್ ಫಾರ್ parallel combination RP ಅಂದ್ಕೊಳ್ಳಿ. ಫಾರ್ಮುಲಾ ನೋಡಿ ಇದಕ್ಕೆ ಹಿಂಗೆ ಬರಿಬೋದು, ಹೇಳಿದ್ದೀನಿ ಇದನ್ನು ಮೆಥಡ್. 2 ರೆಜಿಸ್ಟರ್ಸ್ ಇದ್ದಾಗ ಮಾತ್ರ ವ್ಯಾಲಿಡ್ ಇದು. R1 + R2. What is the value of RP? RP nothing but 14/9 = R1 R2 over R1 + R2. 14/9 that will be equal to R1 R2 over what is the value of R1 + R2? 9. Get cancel. ಈಗ R1 R2 = 14. ನೋಡಿ ಇಲ್ಲಿ ಇದಕ್ಕೆ ಇಂಡಕ್ಷನ್ ಮೆಥಡ್ ಅಂತ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ, ಬಟ್ ಇಲ್ಲಿ ನ್ಯೂಮೆರಿಕಲ್ಸ್ ರೌಂಡ್ ಆಫ್ ಸಿಗ್ನಿಫಿಕೆಂಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ನೋಡಿ ಯಾವುದೋ ಎರಡು ಮ್ಯಾಗ್ನಿಟ್ಯೂಡ್ ಆ್ಯಡ್ ಮಾಡಿದ್ರೆ 9 ಬರಬೇಕು, ಅದೇ ನಂಬರ್ನ ಪ್ರಾಡಕ್ಟ್ ಮಾಡಿದ್ರೆ 14 ಬರಬೇಕು. ಅಂಥ ನಂಬರ್ನ ಚೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಂಡಕ್ಷನ್ ಮೆಥಡ್ಗೆ ಹೋಗಿ. ಇಲ್ಲಿ ನೋಡೋಣ, 9 14 ಬರಬೇಕು. ಪ್ರಾಡಕ್ಟ್ ಮಾಡಿದ್ರೆ 14 ಬರಬೇಕು. ಈಗ ಇಲ್ಲಿ 7 × 2 ಮಾಡಿದ್ರೆ 14 ಬರುತ್ತೆ, 7 + 2 ಮಾಡಿದ್ರೆ 9 ಬರುತ್ತೆ. ಯಾವುದೋ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ ಆನ್ಸರು 9 ಬರಬೇಕು. ಅದೇ ನಂಬರ್ನ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 14 ಬರಬೇಕು. ಅಂಥ ನಂಬರ್ಗಳು ಚೂಸ್ ಮಾಡ್ಕೊಂಡು ಡೈರೆಕ್ಟಾಗಿಡಿ. R1 2 ತಗೊಂತೀನಿ, R2 7 ತಗೊಂತೀನಿ. ನೋಡಿ ಇವೆರಡು ವ್ಯಾಲ್ಯೂಸ್ ಆಗ್ತಾವ ನಮ್ಗೆ. R1 + R2 9 ಬಂತು, R1 × R2 14. ದಟ್ಸ್ ಆಲ್. ಡೈರೆಕ್ಟಾಗಿ ಇಟ್ಟರು ಮಾರ್ಕ್ಸ್ ಕೊಡ್ತಾರೆ, ಏನು ಸಮಸ್ಯೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇನ್ ಕೇಸ್ ಆಫ್ ಬೋತ್ ಥಿಯರಿ ಆ್ಯಂಡ್ CET ಕ್ಲಾಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. Problem number 4. When two resistors next problem.
when two resistors are connected in series or connected in series with a shell of EMF with a cell of EMF 2 volt and negligible internal resistance 2 volt and negligible internal resistance a current of 2/5 ampere flows in the circuit when resistors are connected in parallel the main current is 5/3 the main current 5/3 ampere calculate the resistance or question calculate the resistance ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು ನೋಡಿ ಸಾಲ್ವ್ ಮಾಡ್ತಾ ಬರೋಣ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿದ್ದಾರೆ ಫಸ್ಟ್ ಡಯಾಗ್ರಾಮ್ ಹಾಕಿ ಸೀರೀಸ್ ಕಾಂಬಿನೇಷನ್ಗೆ ಡಯಾಗ್ರಾಮು ಈ ರೀತಿ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ R1 R2 EMF ಕೊಟ್ಟಿದ್ದಾರೆ 2 ವೋಲ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ 0 ತಗೊಳ್ಳೋಣ ಇಲ್ಲಿ ಮೈನ್ ಕರೆಂಟ್ ಕೊಟ್ಟಿದ್ದಾರೆ ಸೀರೀಸ್ ಕಾಂಬಿನೇಷನಲ್ಲಿ 2/5 ಆಂಪಿಯರ್ R1 R2 ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಡೈರೆಕ್ಟಾಗಿ I is equal to ಮೈನ್ ಕರೆಂಟ್ ಓವರ್ RS ಪ್ಲಸ್ ಸ್ಮಾಲರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನು I ಕೊಟ್ಟಿದ್ದಾರೆ 2/5 is equal to E ಅಂದರೆ 2/RS ಪ್ಲಸ್ 0 ಅಂದ್ಕೊಂತೀನಿ 2 ಗೆಟ್ ಕ್ಯಾನ್ಸಲು 1/5 is equal to 1/RS ಆಯಿತು RS is equal to 5 ohm ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂತಿಲ್ಲ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ಸೀರೀಸ್ ಕಾಂಬಿನೇಷನ್ಗೆ ಇರ್ತಕ್ಕಂಥದ್ದು ಇದು ಫಾರ್ ಸೀರೀಸ್ ನೋಡಿ ಅವ್ರು ಹೇಳಿದ್ದಾರೆ ಈಗ ನೆಕ್ಸ್ಟ್ ಫಾರ್ ಪ್ಯಾರಲಲ್ಲಿ ಬರ್ತೀನಿ ಫಾರ್ ಪ್ಯಾರಲಲ್ ಕಾಂಬಿನೇಷನ್ಗೆ ಅದೇ ರೆಜಿಸ್ಟರ್ನ ಕನೆಕ್ಟ್ ಮಾಡ್ತಾರೆ ಮತ್ತೆ ಹೇಳಿದ್ದಾರೆ ಈ ರೀತಿ ಕನೆಕ್ಟ್ ಮಾಡ್ತಾರೆ ಪ್ಯಾರಲಲ್ ಕಾಂಬಿನೇಷನ್ನು ಕನೆಕ್ಟ್ ಮಾಡಿದಾಗ ಇದು R1 R2 ಆಗುತ್ತೆ EMF ಅಗೈನ್ 2 ವೋಲ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಮೈನ್ ಕರೆಂಟ್ ಚೇಂಜ್ ಆಗುತ್ತೆ ಮೈನ್ ಕರೆಂಟು 5/3 ಆಂಪಿಯರ್ ಆಗುತ್ತೆ ಈಗ ಇದಕ್ಕೆ I is equal to E/RP ಪ್ಲಸ್ R I 5/3 is equal to 2/RP ಪ್ಲಸ್ 0 ಸಾಲ್ವ್ ಮಾಡ್ತಾ ಬಂದರೆ 5/3 is equal to 2/RP RP ಅಂದರೆ 5RP is equal to 6 RP is equal to 6/5 RP ವ್ಯಾಲ್ಯೂ 6/5 ನೋಡಿ ಸೇಮ್ ಈಗ ಇಂಡಿವಿಜುವಲ್ ರೆಸಿಸ್ಟೆನ್ಸು ಸೇಮ್ ಇದೇ ಥರ ಮುಂದಕ್ಕೆ ಪ್ರೀವಿಯಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ನೋಡಿ ಅದೇ ಥರ ಫಾರ್ ಸೀರೀಸ್ ಕಾಂಬಿನೇಷನ್ ಅಂದರೆ ಇಲ್ಲಿ ಡೈರೆಕ್ಟಾಗಿ ಈ RSನ ಬೇಕಾದರೆ R1 ಪ್ಲಸ್ R2 is equal to 5 ohm ಅಂದ್ಕೊಳ್ಳಿ ಇಲ್ಲಿ RPಗೆ ಬರ್ತೀನಿ
ಆರ್ ಪಿ ಈಸ್ ಈಕ್ವಲ್ ಟು ನೋಡಿ ಈ ಥರ ಸಬ್ಟ್ಯೂಷನ್ನು R1 R2 ಓವರ್ R1 ಪ್ಲಸ್ R2 ಸಿಂಪ್ಲಿಫಿಕೇಶನ್ ಮಾಡ್ತಾ ಇರ್ತೀನಿ. ಐಡಿಯಾ ನೋಡ್ಕೊಳ್ಳಿ ಯಾವ ಥರ ಏನು ಎತ್ತ ಅನ್ನೋದು. ಈಗ ನೆಕ್ಸ್ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಪಿ 6/5 ಈಸ್ ಈಕ್ವಲ್ ಟು R1 R2 ಓವರ್ R1 ಪ್ಲಸ್ R2. R1 ಪ್ಲಸ್ R2 ಅಂದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 5 ಅಂತ. 5 ಗೆಟ್ ಕ್ಯಾನ್ಸಲ್ನ ಉಳ್ಕೊಳೋದು. R1 R2 ಈಸ್ ಈಕ್ವಲ್ ಟು 6. R1 R2 ಈಸ್ ಈಕ್ವಲ್ ಟು 6. R1 ಪ್ಲಸ್ R2 ಈಸ್ ಈಕ್ವಲ್ ಟು 5. ಅಂದರೆ ಯಾವುದೋ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ 5 ಬರಬೇಕು, ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು ಅಂತ ಎರಡು ನಂಬರ್ ಹಂಗೆ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ರೆ 5 ಇಂಟು ನೋಡಿ ಇಲ್ಲಿ 6 ಬರಬೇಕು ಪ್ರಾಡಕ್ಟ್ ಮಾಡಿದ್ರೆ. 5 ಇಂಟು ಆಗಲ್ಲ, 3 ಇಂಟು 2 ನೋಡಿ, 3 ಇಂಟು 2. R1ನ 3 ಓಮ್ ತಗೊಳ್ಳಿ ಆಗುತ್ತೆ ನೋಡಿ, R2ನ 2 ಓಮ್ ತಗೊಳ್ಳಿ. ಈಗ ನೋಡಿ 3 ಇಂಟು 2 6 ಓಮ್, ಸರಿ. 3 ಪ್ಲಸ್ 2 5 ಓಮ್, ಫಿನಿಶ್, ಮುಗ್ದೋಯ್ತು ಪ್ರಾಬ್ಲಮ್. ಇದು ಒಂದು ಇಂಪಾರ್ಟೆಂಟ್, ಇದೊಂದು ಇಂಪಾರ್ಟೆಂಟು. ಪ್ರಾಬ್ಲಮ್ನ ಬರ್ಕೊಂಡು ನೀವು ಒಂದ್ಸತಿ ನಮ್ಮ ಸಮ್ಮರಿ ಬರ್ದಿರೋದು ನೋಡಿ ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನು ಬರ್ದಿರೋದೇ ಬರ್ಕೊಂಡು ಇಟ್ಕೊಂಡ್ರೆ ಪ್ರಾಬ್ಲಮ್ ಬರಲ್ಲ. ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ಮು ಫಿಸಿಕ್ಸಲ್ಲಿ. ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕೆ ಬಂದರೆ ಔಟ್ ಆಫ್ ಕಾನ್ಫಿಡೆನ್ಸ್ ಇಟ್ಕೊಬೋದು. ಈ ಸರಿ ತುಂಬ ಜನ ಅಬೋ 98 99 ತೆಗೆದಿದ್ದಾರೆ. ಪ್ರಾಬ್ಲಮ್ ಕ್ಲಿಕ್ ಆದರೆ ಫಿಸಿಕ್ಸಲ್ಲಿ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಡಿಫರೆಂಟ್ ಪ್ರಾಬ್ಲಮ್, ಅನದರ್ ಎಕ್ಸಾಮಿನೇಷನ್ ಪ್ರಾಬ್ಲಮ್. ನಂಬರ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬನ್ನಿ. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5. ವರ್ಕೌಟ್ ಮಾಡ್ತಾ ಬನ್ನಿ ಪ್ರಾಬ್ಲಮ್ಸು. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಪ್ರಾಬ್ಲಮ್ ನಂಬರ್ 5. ಫೈಂಡ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ಅಂತ. ಸರ್ಕ್ಯೂಟ್ ಕೊಟ್ಟವ್ರೆ ಅವರೇ, ಏನು ಕೊಟ್ಟವ್ರೆ, ಈ ರೀತಿ ಸರ್ಕ್ಯೂಟ್ ಕೊಟ್ಬಿಟ್ಟವ್ರೆ. ಸರ್ಕ್ಯೂಟ್ ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಪಾಸಿಟರಲ್ಲಿ ಐಡಿಯಾ ಹೇಳಿದೆ. ಈ ರೀತಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ. ಇ ಎಮ್ ಎಫ್, ಇಂಟರ್ನಲ್ ರೆಸಿಸ್ಟೆನ್ಸು. ಇ ಎಮ್ ಎಫ್ ಎಷ್ಟು ಕೊಟ್ಟಿದ್ದಾರೆ, 1.5 ವೋಲ್ಟು. ಇಂಟರ್ನಲ್ ರೆಸಿಸ್ಟೆನ್ಸು 0.5 ಓಮ್. ನೆಕ್ಸ್ಟು 2, 3, 6. 2 ಓಮು, 3 ಓಮು, 6 ಓಮ್. ಇಲ್ಲಿ ಕರೆಂಟ್, ಇಲ್ಲಿ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಇದಕ್ಕೆ 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 ನೋಡಿ, ಇಲ್ಲಿ ಮೈನ್ ಕರೆಂಟ್ ಇಲ್ಲಿ ಬರುತ್ತೆ, ಇಂಡಿವಿಜುವಲ್ ಕರೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಕರೆಂಟ್ ಫ್ಲೋ ಥ್ರೂ ದ ಸರ್ಕ್ಯೂಟ್ ಅಂದರು. ಅದಕ್ಕಿಂತ ಮುಂಚೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಐಡಿಯಾ ಏನು, I1 ಬೇಕು, I2 ಬೇಕು, ಮತ್ತು ಇಲ್ಲಿರ್ತಕ್ಕಂಥ I3 ವ್ಯಾಲ್ಯೂ ಬೇಕು. ಫಸ್ಟು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಫಸ್ಟ್ ಇದು ಎರಡಕ್ಕೂ ಪ್ಯಾರಲ್ ಅಪ್ಲೈ ಮಾಡಿ. ಇದು ನೇಮಿಂಗ್ ಮಾಡ್ಕೊಂಬಿಡಿ. R1, R2, R3 ನೇಮಿಂಗ್ ಮಾಡ್ಕೊಳೋದು ವೆರಿ ಇಂಪಾರ್ಟೆಂಟ್. ಕ್ಲೀನಾಗಿ ನೋಡಬೇಕು. ಇಲ್ಲಿಗೆ I ಒಮ್ಮೆ ಕ್ಯಾರಿ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಸ್ಟು ಆರ್ ಪಿ ಹಾಕ್ತೀನಿ ಫಾರ್ಮುಲಾ. ಆರ್ ಪಿ ಇಸ್ ಈಕ್ವಲ್ ಟು, ಇದನ್ನು ಬರೀತೀನಿ ನೋಡಿ, R2 R3 ಓವರ್ R2 ಪ್ಲಸ್ R3. ಡೈರೆಕ್ಟಾಗಿ ಬರ್ತಿದ್ದೀನಿ. R1 R2 ಬ್ರಿವಾಡೆ R1 ಪ್ಲಸ್ R2 ಅಂತ ಬರ್ತಿದೆ, ಆದರೆ ಪ್ಯಾರಲಲ್ ಇರೋದು ಇದು. ಈ ಮ್ಯಾನರ್ಗೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಹಾಕ್ಕೊಬೇಕು ನೀವು. ಗೊತ್ತಾಯ್ತು ಅನ್ಸುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಪಿ ದಟ್ ವಿಲ್ ಬಿ ಈಕ್ವಲ್ ಟು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ R2? R2 ನಥಿಂಗ್ ಬಟ್ 3 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ R3? 6 ಓವರ್ 3 ಪ್ಲಸ್ 6. ಆರ್ ಪಿ ದಟ್ ವಿಲ್ ಬಿ ಈಕ್ವಲ್ ಟು 3 ಇಂಟು 6 18/9. 9 1s 9 2s. ಆರ್ ಪಿ ದಟ್ ವಿಲ್ ಬಿ ಈಕ್ವಲ್ ಟು 2 ಓಮ್ ಬಂತು.
ನೋಡಿ, ಇವೆರಡನ್ನು ನಾವು ಸಾಲ್ವ್ ಮಾಡೋಕ್ಕೆ ಸಿಂಗಲ್ ರೆಜಿಸ್ಟರ್ ಆಯಿತು. ಈಗ ಇದಕ್ಕೂ ಪ್ಯಾರಲಲ್ ಅಪ್ಲೈ ಮಾಡಿದ್ವು, ಸೀರೀಸ್ ಅಪ್ಲೈ ಮಾಡಿದ್ವು. ನೆಕ್ಸ್ಟ್ ಇದು ಪ್ಯಾರಲಲ್ ಆಯಿತು, ಈಗ ಸಿಂಗಲ್ ಆಗಿರೋದ್ರಿಂದ ನೆಕ್ಸ್ಟ್ ಸೀರೀಸ್ ಅಪ್ಲೈ ಮಾಡಬೇಕು. ಸೀರೀಸ್ಗೆ ಆರ್ ಎಸ್ ಅಂತ ತಗೊಂತೀನಿ. ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ ಆರ್ ಪಿ. ನೋಡಿ ಫಾರ್ಮುಲಾ ಆರ್ ಎಸ್ ಇದಾಯಿತು. R1 ಇವೆರಡು ಸೇರಿ ಸಿಂಗಲ್ ಆಗಿದೆ. ಸಿಂಗಲ್ ನಥಿಂಗ್ ಬಟ್ ಪ್ಯಾರಲಲ್ ಕಾಂಬಿನೇಷನ್, ಅದನ್ನು ಅಪ್ಲೈ ಮಾಡಿದ್ದೀನಿ. ಈಗೇನಾಗುತ್ತೆ 2 + 2 ಆರ್ ಎಸ್ ಇಸ್ ಈಕ್ವಲ್ ಟು 2 + 2 ಆರ್ ಎಸ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 4 Ω. ಆರ್ ಎಸ್ ಇಸ್ ಈಕ್ವಲ್ ಟು 4 Ω. ಈಗ ಬಂತು. ಈಗ ಇಲ್ಲಿ ಫಸ್ಟ್ ಕರೆಂಟ್ನ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಕರೆಂಟ್ ಇದು ಹೋಗುತ್ತೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಮೈನು ಐ ಇಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ಇಲ್ಲಿ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಹಾಕಬೇಕು ಆರ್ ಎಸ್ಸು. ಇಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಇದಕ್ಕೆ ಆರ್ ಎಸ್ಸು ಐ ಎಷ್ಟು ಬರುತ್ತೆ ನೋಡಿ. ಐ ಇಸ್ ಈಕ್ವಲ್ ಟು ಇ ಎಮ್ ಎಫ್ ಎಷ್ಟು 1.5 ವೋಲ್ಟು ಓವರ್ ಆರ್ ಎಸ್ ಅಂದರೆ 4 + 0.5 0.5. ಐ ಇಸ್ ಈಕ್ವಲ್ ಟು 1.5 ಡಿವೈಡೆಡ್ ಬೈ 4.5 ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ ಎಷ್ಟು ಬರುತ್ತೆ ಫಸ್ಟ್ಗೆ 1.5 ಡಿವೈಡೆಡ್ ಬೈ 4.5 ಇಸ್ ಈಕ್ವಲ್ ಟು 0.3333 ಆಂಪಿಯರ್ ಬಂತು. ಇಲ್ಲಿ ಕರೆಂಟು ಅಷ್ಟಿರುತ್ತೆ. ಇಲ್ಲಿಗೆ ಹೋಗ್ತಿದ್ದಂಗೆ ಇಲ್ಲಿ I1 ಆಗುತ್ತೆ, ಇದು ಇಲ್ಲಿ I2 ಬ್ರಾಂಚ್ ಆಗುತ್ತೆ. I1 ಬೇಕು ಅಂದರೆ ನೋಡಿ I1 is equal to ನೋಡಿ ಅಲ್ಲಿ ಫಾರ್ಮುಲಾ ಈ ರೀತಿ ಆಗುತ್ತೆ ನಿಮಗೆ. V is equal to IR ಆಯಿತು ಅಲ್ವಾ. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಬರುತ್ತೆ ಪೊಟೆನ್ಷಿಯಲ್ ಕಾನ್ಸ್ಟೆಂಟಲ್ಲಿ. ಇಲ್ಲಿ I1 is equal to V by R1 ಮಗ. ವಿ ಬೇಕಿಲ್ಲ, ಮೈನು ವಿ ಗೊತ್ತಿಲ್ಲ. ವಿನ ಕ್ಯಾಲ್ಕುಲೇಟ್ ಮಾಡಿ. ವಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ವಿ ಇಸ್ ಈಕ್ವಲ್ ಟು ಐ ಆರ್ ಎಸ್ ಹಾಕತ್ತೀನಿ. ಯಾಕೆಂದರೆ ಎಫೆಕ್ಟಿವ್ ಕಾಂಬಿನೇಷನ್ ಫಾರ್ಮುಲಾ ಹಾಕೋಬೇಕು. ವಿ ಇಸ್ ಈಕ್ವಲ್ ಟು ಐ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 0.3333 ಇಂಟು ಆರ್ ಎಸ್ ಅಂದರೆ 2. ವಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ. ಪ್ರಾಬ್ಲಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇಂಟು 2 ಈಕ್ವಲ್ ಟು 0.666 ವೋಲ್ಟ್. 0.66 ವೋಲ್ಟ್. ಯಾಕೆಂದರೆ ಇಲ್ಲಿ ನಾವು ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರುತ್ತೆ ಪ್ಯಾರಲಲ್ ಕಾಂಬಿನೇಷನಲ್ಲಿ. ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಮೆಥಡ್ ಮಾಡಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ I1 ಬರುತ್ತೆ. I1 ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ 0.6666 ಓವರ್ R1 ಅಂದರೆ ಇಲ್ಲಿ ನಿಮಗೆ ಇಲ್ಲಿ R1 ಅಂದರೆ ನೋಡಿ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಹಾಕ್ಕೊಬೇಕು. ಇದು R2 ಅಂತ ಕಳಿ ನಿಮಗೆ ಗೊತ್ತಾಗದಿದ್ರೆ ಇಲ್ಲಿ I1 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ V by R2 ಜ್ಞಾಪಕದಲ್ಲಿರಲಿ. ಪೊಟೆನ್ಷಿಯಲ್ ಅಕ್ರಾಸ್ I1 ಇಲ್ಲಿರ್ತಕ್ಕಂಥ ಒಂದು 3 Ω ಅಲ್ಲಿ R2 ಇದೆ. ಇಲ್ಲಿ R2 ಇಸ್ ಈಕ್ವಲ್ ಟು ಎಷ್ಟು ಹಾಕಂತೀವಿ 3 Ω. I1 ವ್ಯಾಲ್ಯೂ ಎಷ್ಟು ಬರುತ್ತೆ ಡಿವೈಡ್ ಬೈ 3 ಈಕ್ವಲ್ ಟು 0.222 ಆಂಪಿಯರ್ ಕರೆಂಟ್ ಬರುತ್ತೆ I1. I2 ನೋಡಿ I2 ಬೇಕು ಅಂದರೆ V by R3 ಫಾರ್ಮುಲಾ ಹಾಕಬೇಕು. ಇಲ್ಲಿ I2 ಬರೋದು V ಪೊಟೆನ್ಷಿಯಲ್ ಕಾನ್ಸ್ಟೆಂಟು ರೆಸ್ಪೆಕ್ಟ್ ರೆಸಿಸ್ಟೆನ್ಸ್ R3 R3 ಹಾಕೊಂಬಿಟ್ಟಿರಾ ನೀವು. R2 ಹಾಕ್ಕೊಂಡ್ರೆ ಹೋಯ್ತು. V ಅಂದರೆ ಎಷ್ಟು ಪೊಟೆನ್ಷಿಯಲು 0.6666 ಓವರ್ R3 ಅಂದರೆ 6 Ω. ಇಲ್ಲಿ 0.6666 ಡಿವೈಡೆಡ್ ಬೈ 6 ಈಕ್ವಲ್ ಟು 0.1111 ಆಂಪಿಯರ್. ನೋಡಿ ಈ ರೀತಿ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮಿನೇಷನ್ಗೆ. .3
I2. ಒಂದ್ಸತಿ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಆ್ಯಕ್ಯುರಸಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್, ಇದೇ ಥರ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಒಂದು ಸರ್ಕ್ಯೂಟ್ ಪ್ರಾಬ್ಲಮ್ಸ್ ಹಾಕ್ತೀನಿ. ಸರ್ಕ್ಯೂಟ್ ಪ್ರಾಬ್ಲಮ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಇನ್ನೊಂದೆರಡು ಸರ್ಕ್ಯೂಟ್ ಪ್ರಾಬ್ಲಮ್ ನಿಮಗೆ ಕೊಡ್ತೀನಿ, ಮನೇಲಿ ಮಾಡಿ. ಕ್ಯಾಲ್ಕುಲೇಟ್ effective resistance of below circuit diagram. ನೋಡಿ, ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು, ಎಕ್ಸಾಮಿಗೆ ಕೇಳಿದ್ರಿ, ಈಗ ಬರೆಯೋದು. ಇದು ಎಕ್ಸಾಮಿನೇಷನ್ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಮು. ಈ ರೀತಿ ಕೇಳಿದರು. ಇದು ಎಕ್ಸಾಮಿಗೆ ಕೇಳಿರ್ತಕ್ಕಂಥದ್ದು. 1 ಓಮು 1 ಓಮು 2 ಓಮು 2 ಓಮು. ಇದು ಎಕ್ಸಾಮಿಗೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನೇಮಿಂಗ್ ಮಾಡ್ಕೊಳ್ಳಿ. ಇದೇ ಥರ ಸಿಮಿಲರ್ ಪ್ರಾಬ್ಲಮ್ ಮಾಡೋದು ಹೇಳಿದ್ದೀನಿ. R1 R2 R3 R4 ಅಂದ್ಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡಿವಿಜುವಲ್ ಸರ್ಕ್ಯೂಟ್ ವ್ಯಾಲ್ಯೂಸ್. ಇದಕ್ಕೆ ಪ್ಯಾರಲ್ಲು, ಇದಕ್ಕೆ ಪ್ಯಾರಲ್ ಅಪ್ಲೈ ಮಾಡಿ. RP is equal to R1 R2 over R1 plus R2 is equal to 1 into 1 over 1 plus 1 is equal to 1/2 1/2 ಓಮ್. ಇಲ್ಲಿಗೆ ಅಗೈನ್ ಇದನ್ನ RP ಡ್ಯಾಶ್ ಅಂತೀನಿ. RP ಡ್ಯಾಶ್ ಅಂದರೆ R3 R4 ಓವರ್ R3 ಪ್ಲಸ್ R4. ಈಗ ನೆಕ್ಸ್ಟ್ RP ಡ್ಯಾಶ್ ಇಸ್ ಈಕ್ವಲ್ ಟು 2 into 2 ಓವರ್ 2 plus 2. RP dash that will be is equal to 4/4 that will be is equal to 1 ohm. ನೋಡಿ, ಇವೆರಡು ಸೇರಿ ಸಿಂಗಲ್ ಆಯಿತು, ಇವೆರಡು ಸೇರಿ ಸಿಂಗಲ್ ರೆಸಿಸ್ಟೆನ್ಸ್ ಆಯಿತು. ಎಗೈನ್ ಅಪ್ಲೈ ಸೀರೀಸ್ ಕಾಂಬಿನೇಷನ್ ಫಾರ್ಮುಲಾ. RS is equal to ಡೈರೆಕ್ಟಾಗಿ RP ಪ್ಲಸ್ RP ಡ್ಯಾಶ್ RS that will be is equal to 1/2. ನೋಡಿ, ಇಲ್ಲಿ 1/2 ನಥಿಂಗ್ ಬಟ್ 0.5 ಅಂತ ಅಂದ್ಕೊಬೋದು. ಪ್ಲಸ್ ಇಲ್ಲಿ 1 ಈಸ್ ಈಕ್ವಲ್ ಟು 1.5 ಓಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್. ನೆಕ್ಸ್ಟ್ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ, ಮನೇಲಿ ಟ್ರೈ ಮಾಡಬೇಕು. ಯಾಕೆಂದರೆ CETಗೆಲ್ಲ ಕೇಳ್ತಾರೆ. ಒಂದೆರಡು ಇದೇ ಥರ ಐಡಿಯಾ ಹೇಳ್ತೀನಿ, ಮಾಡ್ತಾ ಬನ್ನಿ. ನೋಡಿ, ಈ ಥರ ಸರ್ಕ್ಯೂಟ್ ಕೊಡ್ತಾರೆ. ಈ ಥರ 2 ಓಮು 3 ಓಮು 4 ಓಮು 5 ಓಮು. ನೋಡಿ, ಇದಕ್ಕೆ ಸೀರೀಸು, ಇದಕ್ಕೆ ಸೀರೀಸ್ ಅಪ್ಲೈ ಮಾಡಿ. ನೆಕ್ಸ್ಟ್ ಆಮೇಲೆ ಸಿಂಗಲ್ ಆಗುತ್ತೆ, RP ಅಪ್ಲೈ ಮಾಡಿ, ಪ್ಯಾರಲ್ ಅಪ್ಲೈ ಮಾಡಿ, ನಿಮ್ಮ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇದೇ ಥರ ಟೆನ್ ಓಮು 20 ಓಮು 10 ಓಮು 20 ಓಮು 20 ಓಮು 30 ಓಮು. ನೋಡಿ, ಇದಕ್ಕೆ ಪ್ಯಾರಲಲ್ಲು, ಇದಕ್ಕೆ ಸೀರೀಸ್ ಅಪ್ಲೈ ಮಾಡಿ, ಇದಕ್ಕೆ ಸೀರೀಸ್ ಅಪ್ಲೈ ಮಾಡಿ, ಎಗೈನ್ ಪ್ಯಾರಲಲ್. ಅವಾಗ ಸಿಂಗಲ್ ಆಗುತ್ತೆ, ಸಿಂಗಲ್ ಮಾಡ್ಕೊಬೇಕು. ಸೀರೀಸು ಎಗೈನ್ ಪ್ಯಾರಲಲ್ಲು, ಇದಕ್ಕೆ ಪ್ಯಾರಲಲ್ಲು, ಎಗೈನ್ ಸೀರೀಸ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಮಾಡಬೇಕು ಪ್ರಾಬ್ಲಮ್ಸು. 1 ಓಮು 3 ಓಮು 5 ಓಮು 6 ಓಮು. ನೋಡಿ, ಇದಕ್ಕೆ ಪ್ಯಾರಲ್ಲು,
ಪ್ಯಾರಲಲ್ ಅಪ್ಲೈ ಮಾಡ್ಕೊಳ್ಳಿ, ಇದು ಹಂಗೆ ಬಿಟ್ಕೊಳ್ಳಿ, ನೇಮಿಂಗ್ ಮಾಡ್ಕೊಬೇಕು ಫಸ್ಟ್ ಅಷ್ಟೇ. ಇದಕ್ಕೆ ಪ್ಯಾರಲಲ್ಲು, ಇದು ಪ್ಯಾರಲಲ್ ಆಯಿತು, ಇದು ಪ್ಯಾರಲಲ್ ಆಯಿತು, ಎಲ್ಲ ಸಿಂಗಲ್ ಆಯಿತು. ಈಗ ಎಂಡ್ ಟು ಎಂಡ್ ಕನೆಕ್ಷನ್ ಆಯಿತು. ನೆಕ್ಸ್ಟ್ ಸೀರೀಸ್ನ ಅಪ್ಲೈ ಮಾಡಿ ನಿಮ್ಮ ರಿಸಲ್ಟ್ ಬರುತ್ತೆ. ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಐಡಿಯಾಗಳು. ಮೈನ್ ಎಕ್ಸಾಮಿಗೆ ಕೇಳ್ತಾರೆ, ಈ ಎಕ್ಸಾಮಿಗೆ ಇಲ್ಲಿರ್ತಕ್ಕಂಥ ಒಂದು ಐಡಿಯಾಗಳನ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೆಕ್ಸ್ಟ್ ಅನದರ್ ಡಿಫರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ದಟ್ಸ್ ಆಲ್.